ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2022ರಲ್ಲಿ ಬಿಡುಗಡೆಯಾಗಿದ್ದ ಕೂಮನ್ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಅಂದಹಾಗೆ ಈ ಮೂವಿಗೆ ಡೈರೆಕ್ಷನ್ ಮಾಡಿರೋದು ದೃಶ್ಯಂ ಪಾರ್ಟ್ 1 ಹಾಗೂ ಪಾರ್ಟ್ 2 ನ ಡೈರೆಕ್ಟರ್ ಆಗಿರುವ ಜೀತು ಜೋಸೆಫ್ ಅವರು. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಗಿರಿ ತುಂಬಾನೇ ಇಂಟೆಲಿಜೆಂಟ್ ಪೊಲೀಸ್ ಕಾನ್ಸ್ಟೇಬಲ್. ಗಿರಿ ಕೆಲಸ ಮಾಡ್ತಿದ್ದ ಆ ಊರಲ್ಲಿ ಜನರು ಇದ್ದಕ್ಕಿದ್ದ ಹಾಗೆ ಒಬ್ಬರಾದ ಮೇಲೊಬ್ಬರಂತೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ಕೇಸ್ಗಳನ್ನ ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಚಿತ್ರದ ಹೀರೋ ಗಿರಿ ಒಂದು ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡ್ತಾನೆ. ಅದೇನಂದ್ರೆ, ಸಾಯ್ತಿರುವ ಜನರು ಅಮಾವಾಸ್ಯೆ ದಿನದಂದೇ ಆತ್ಮಹತ್ಯೆ ಮಾಡಿಕೊಳ್ತಿರ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಷ್ಟಕ್ಕೂ ಆ ಊರಲ್ಲಿ ನಡೀತಿರೋದು ಆತ್ಮಹತ್ಯೆಗಳ ಅಥವಾ ಸರಣಿ ಕೊಲೆಗಳ. ಗಿರಿ ಈ ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳೇನು ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ಇವರೇನ ಇದನ್ನೆಲ್ಲ ಮಾಡಿದ್ದು ಅಂತ ನಾವೇ ಶಾಕ್ ಆಗುವ ಹಾಗೆ ರಿವೀಲ್ ಆಗುವ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಕೇರಳದ ಒಂದು ಹಳ್ಳಿಯಲ್ಲಿರುವ ರೆಸಾರ್ಟ್ ಅನ್ನ ನೋಡ್ತೀವಿ. ಆ ರೆಸಾರ್ಟ್ ಗೆ ಬಂದಿದ್ದ ಗಂಡ ಹೆಂಡತಿ ತಮ್ಮ ಬಂಗಾರದ ಉಂಗುರ ಕಳ್ಳತನಾಗಿದೆ ಅಂತ ಕಂಪ್ಲೇಂಟ್ ಮಾಡಿರ್ತಾರೆ. ತಕ್ಷಣವೇ ಆಫೀಸರ್ ಸುಕುಮಾರನ್ ತನ್ನ ಟೀಮ್ ನ ಜೊತೆ ಆ ರೆಸಾರ್ಟ್ ಗೆ ಬರ್ತಾನೆ. ಈಗ ಆಫೀಸರ್ ಸುಕುಮಾರನ್ನ ಟೀಮ್ ನಲ್ಲಿರುವ ಗಿರಿ ಎಂಬ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಚಿತ್ರದ ಹೀರೋನನ್ನ ನೋಡ್ತೀವಿ. ಸ್ನೇಹಿತರೆ, ಈ ಗಿರಿ ತುಂಬಾನೇ ಇಂಟೆಲಿಜೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾನೆ. ಈತನಿಗೆ ಚಿಕ್ಕ ವಯಸ್ಸಿನಿಂದನೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಆದರೆ ಕಾರಣಾಂತರಗಳಿಂದಾಗಿ ಕೊನೆಗೆ ಕಾನ್ಸ್ಟೇಬಲ್ ಕೆಲಸಕ್ಕೆ ಸೇರಿಕೊಂಡಿರ್ತಾನೆ. ಗಿರಿ ಆ ಗಂಡ ಹೆಂಡತಿಯ ಸ್ಟೇಟ್ಮೆಂಟ್ಸ್ ಅನ್ನ ಕೇಳ್ತಿದ್ದ ಹಾಗೇನೆ ಅರ್ಥ ಮಾಡಿಕೊಳ್ತಾನೆ ಯಾರು ಆ ಬಂಗಾರದ ಉಂಗುರವನ್ನ ಕದ್ದಿದ್ದಾರೆ ಅಂತ. ಸ್ನೇಹಿತರೆ, ಅದು ಬೇರೆ ಯಾರು ಅಲ್ಲ, ಆ ಮಹಿಳೆಯ ಗಂಡನೇ. ಹೀಗೆ ಗಿರಿ ಯಾವುದೇ ಕೇಸ್ಗಳು ಬಂದ್ರು ನಿಮಿಷದಲ್ಲೇ ಅವುಗಳನ್ನ ಕಂಡುಹಿಡಿತಿರ್ತಾನೆ. ಗಿರಿಯ ಈ ಬುದ್ಧಿವಂತಿಕೆಯನ್ನ ನೋಡಿ ಇವನ ಹೈಯರ್ ಆಫೀಸರ್ಸ್ ಗಳು ಇವನನ್ನ ತುಂಬಾನೇ ಹೊಗಳ್ತಿರ್ತಾರೆ. ಹೀಗೆ ಹೈಯರ್ ಆಫೀಸರ್ಸ್ ಗಳು ಗಿರಿಯನ್ನ ಹೊಗಳ್ತಿದ್ರೆ ಇವನ ಜೊತೆ ಕೆಲಸ ಮಾಡ್ತಿದ್ದ ಇತರೆ ಪೊಲೀಸರು ಇವನನ್ನ ನೋಡಿ ತುಂಬಾನೇ ಜಲಸ್ ಫೀಲ್ ಆಗ್ತಿರ್ತಾರೆ. ನಂತರದ ಸೀನಲ್ಲಿ ಅದೇ ಊರಲ್ಲಿ ವಾಸ ಮಾಡ್ತಿರುವ ಲಕ್ಷ್ಮಿ ಎಂಬ ಒಬ್ಬಳು ಹುಡುಗಿಯನ್ನ ನೋಡ್ತೀವಿ. ಅಂದ ಹಾಗೆ ಈ ಗಿರಿ ಹಾಗೂ ಲಕ್ಷ್ಮಿ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಗಿರಿಯ ತಾಯಿ ಲಕ್ಷ್ಮಿಯನ್ನ ನೋಡಿ ಲಕ್ಷ್ಮಿಯನ್ನ ತನ್ನ ಮಗನಿಗೆ ಮದುವೆ ಮಾಡಿಸ್ಬೇಕು ಅಂತ ಅಂದುಕೊಂಡಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಗಿರಿ ಟಿಫನ್ ಪಾರ್ಸಲ್ ಮಾಡಿಸಿಕೊಳ್ಳೋದಕ್ಕೆ ಅಂತ ಒಂದು ಹೋಟೆಲ್ಗೆ ಹೋಗಿರ್ತಾನೆ. ಆಗಲೇ ಅಲ್ಲಿ ಸುರೇಶ್ ಹಾಗೂ ಶಾಜಿ ಎಂಬ ಅದೇ ಊರಿನ ಇಬ್ಬರು ಕೂತಿರ್ತಾರೆ. ಅವರಿಬ್ಬರನ್ನ ನೋಡಿದ ಗಿರಿ ಹೀಗೆ ಹೇಳ್ತಾನೆ, ನಮ್ಮ ಸ್ಟೇಷನ್ ನ ಸ್ಟಾಫ್ ಹೇಳ್ದ ನೀವಿಬ್ರು ಒಂದು ಪ್ರಾಪರ್ಟಿ ವಿಚಾರಕ್ಕೆ ಕಿತ್ತಾಡಿಕೊಳ್ತಿದ್ದೀರಂತೆ. ಒಂದೇ ಊರಿನವರಾಗಿರುವ ನೀವಿಬ್ರು ಯಾಕೆ ಈ ರೀತಿ ಕಿತ್ತಾಡಿಕೊಳ್ತಿದ್ದೀರಾ? ಜಗಳ ಏನೇ ಇದ್ರು ಮಾತಾಡಿ ಬಗೆಹರಿಸಿಕೊಳ್ಬಹುದಲ್ವಾ ಅಂತ ಹೇಳ್ತಾನೆ. ಗಿರಿಯ ಮಾತುಗಳನ್ನ ಕೇಳಿದ ಸುರೇಶ್ಗೆ ಕೋಪ ಬರುತ್ತೆ. ಇದನ್ನೇನು ನಿನ್ನ ಪೊಲೀಸ್ ಸ್ಟೇಷನ್ ಅಂತ ಅಂದುಕೊಂಡಿದ್ಯಾ? ನೀನು ಹೇಳಿದ ಹಾಗೆ ನಾವು ಕೇಳೋದಕ್ಕೆ. ನಮಗೆ ಈ ವಿಷಯವನ್ನ ಹೇಗೆ ಡೀಲ್ ಮಾಡ್ಬೇಕು ಅಂತ ಗೊತ್ತಿದೆ. ನಿನ್ನ ಕೈಯಿಂದ ಬುದ್ಧಿ ಹೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ರೇಗಿ ಬಿಡ್ತಾನೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗೋದೇನಂದ್ರೆ, ಈ ಸುರೇಶ್ ಹಾಗೂ ಶಾಜಿ ಇಬ್ಬರು ಕೂಡ ಒಂದೇ ಪೊಲಿಟಿಕಲ್ ಪಾರ್ಟಿಯಲ್ಲೇ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಒಂದು ಪ್ರಾಪರ್ಟಿ ವಿಷಯಕ್ಕೆ ಇಬ್ಬರ ಮಧ್ಯ ಜಗಳ ಶುರುವಾಗಿರುತ್ತೆ. ಅಲ್ಲೇ ಇದ್ದ ವಿಜಯ್ ಎಂಬ ಮತ್ತೊಬ್ಬ ಸ್ಟೂಡೆಂಟ್ ಗಿರಿಗೆ ಟೀಸ್ ಮಾಡ್ತಾನೆ. ಅವರಿಬ್ರು ಮನಸ್ಸು ಮಾಡಿದ್ರೆ ನಾಳೆನೆ ನಿನ್ನ ಕೈಯಿಂದ ಸೆಲ್ಯೂಟ್ ಮಾಡಿಸಿಕೊಳ್ತಾರೆ ಅಂತ ನಗ್ತಾನೆ. ಈ ಮೂವರ ಮಾತುಗಳನ್ನ ಕೇಳಿ ಗಿರಿಗೆ ತುಂಬಾನೇ ಕೋಪ ಬರುತ್ತೆ. ಆದ್ರೂ ಕೂಡ ತನ್ನ ಕೋಪವನ್ನ ಕಂಟ್ರೋಲ್ ಮಾಡ್ಕೊಂಡು ಮುಗುಳ್ನಗುತ್ತಲೇ ಅಲ್ಲಿಂದ ಹೊರಟು ಬರ್ತಾನೆ. ಗಿರಿ ಮನೆಗೆ ಹೋದ ನಂತರ ಇವನ ತಾಯಿ ಆದಷ್ಟು ಬೇಗ ಲಕ್ಷ್ಮಿಯ ಮನೆಗೆ ಹೋಗಿ ನಿಮ್ಮಿಬ್ಬರ ಮದುವೆ ಬಗ್ಗೆ ಮಾತನಾಡಬೇಕು ಅಂತ ಹೇಳ್ತಾಳೆ. ನಂತರದ ಸೀನಲ್ಲಿ ಶಾಕಿಂಗ್ಲಿ ಸುಧಾಕರ್ ಎಂಬ ಅದೇ ಊರಿನ ವ್ಯಕ್ತಿ ಮರಕ್ಕೆ ನೇಣು ಹಾಕಿಕೊಂಡು ಸತ್ತೋಗಿರ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಇನ್ಸ್ಪೆಕ್ಟರ್ ಸೋಮನ್ ಗಿರಿಯನ್ನ ಅಲ್ಲಿಗೆ ಕರೆದುಕೊಂಡು ಬರ್ತಾನೆ. ಅಲ್ಲೇ ಇದ್ದ ಲಕ್ಷ್ಮಿಯ ತಂದೆಯನ್ನ ವಿಚಾರಿಸಿದಾಗ ಗೊತ್ತಾಗೋದೇನೆಂದ್ರೆ, ಆತ್ಮಹತ್ಯೆ ಮಾಡಿಕೊಂಡಿರುವ ಆ ಸುಧಾಕರ್ ತುಂಬಾನೇ ಸಾಲ ಮಾಡಿಕೊಂಡಿದ್ದ. ಬಹುಶಃ ಸಾಲದ ಬಾಧೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು. ಸರ್, ಅವರ ಕುಟುಂಬದವರು ಈಗಾಗಲೇ ತುಂಬಾನೇ ನೋವಲ್ಲಿದ್ದಾರೆ. ದಯವಿಟ್ಟು ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಅಂತ ಕಳುಹಿಸಿ ಅವರಿಗೆ ಮತ್ತಷ್ಟು ತೊಂದರೆ ಕೊಡ್ಬೇಡಿ. ಡೆಡ್ ಬಾಡಿಯನ್ನ ತಕ್ಷಣ ಅವರಿಗೆ ಹ್ಯಾಂಡ್ ಓವರ್ ಮಾಡಿಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸರಿ ಅಂತ ಸೋಮನ್ ಕೂಡ ಹಾಗೆ ಮಾಡ್ತಾನೆ. ಸುಧಾಕರ್ನ ಫ್ಯಾಮಿಲಿಯವರು ಅಂತಿಮ ಸಂಸ್ಕಾರವನ್ನ ಮಾಡಿಸೋದಕ್ಕೆ ಅದೇ ಊರಿನ ರಾಘವನ್ ಎಂಬ ಪೂಜಾರಿಯನ್ನ ಕರೆಸೋದನ್ನ ಬಿಟ್ಟು ಪಕ್ಕದ ಊರಿನ ಕುರುಪ್ ಸ್ವಾಮಿ ಎಂಬಾತನನ್ನ ಕರೆಸಿರ್ತಾರೆ. ಇದಾಗಿ ಕೆಲವು ದಿನಗಳ ನಂತರ ಸ್ವಲ್ಪ ಸಮಯದ ಮುಂಚೆ ನಾವು ನೋಡಿದ್ದ ಆ ಸ್ಟೂಡೆಂಟ್ ವಿಜಯ್ ಒಂದು ಡ್ರಗ್ಸ್ ಕೇಸ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಾನೆ. ಆದ್ರೆ ಗಿರಿಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿರುತ್ತೆ ಈ ವಿಜಯ್ದು ಏನು ಕೂಡ ತಪ್ಪಿಲ್ಲ ಅಂತ. ಆದ್ರೂ ಕೂಡ ಈತ ಹೋಟೆಲ್ ನಲ್ಲಿ ಗಿರಿಗೆ ಟೀಸ್ ಮಾಡಿದ್ದ ಅಲ್ವಾ. ಅದೇ ಕೋಪದಲ್ಲಿ ಆ ವಿಜಯ್ ನನ್ನ ಆ ಡ್ರಗ್ಸ್ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಗಿರಿ ಮಾಡ್ತಿರುವ ಈ ಕೆಲಸ ಇನ್ಸ್ಪೆಕ್ಟರ್ ಸೋಮನ್ಗೂ ಕೂಡ ಗೊತ್ತಾಗುತ್ತೆ. ತಕ್ಷಣ ಗಿರಿಯನ್ನ ಕರೆದು ಸರಿಯಾಗಿ ಬೈತಾರೆ. ಗಿರಿ, ನಿನ್ಗೆ ಅದೆಷ್ಟು ಸಾರಿ ಹೇಳಿದ್ದೀನಿ ಎಲ್ಲ ಕೇಸ್ಗಳನ್ನ ಪರ್ಸನಲ್ ಆಗಿ ತೆಗೆದುಕೊಳ್ಬೇಡ ಅಂತ. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ನೀನು ಜನರ ಮೇಲೆ ರಿವೆಂಜ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀಯಾ? ಡಿಪಾರ್ಟ್ಮೆಂಟ್ ನಲ್ಲಿ ನಿನ್ಗೆ ಪ್ರಮೋಷನ್ ಆಗಿ ಮುಂದೆ ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂದ್ರೆ ಇದನ್ನೆಲ್ಲ ಸ್ಟಾಪ್ ಮಾಡು. ನಾಳೆ ನಾನು ಸರ್ವಿಸ್ ನಿಂದ ರಿಟೈರ್ ಆಗ್ತಿದ್ದೀನಿ. ಒಂದು ವೇಳೆ ನನ್ನ ಜಾಗಕ್ಕೆ ಬರುವ ಇನ್ಸ್ಪೆಕ್ಟರ್ಗೆ ನೀನು ಮಾಡುವ ಕೆಲಸಗಳು ಗೊತ್ತಾದ್ರೆ ನಿನ್ನನ್ನ ಸಸ್ಪೆಂಡ್ ಮಾಡ್ತಾರೆ.
ಇಲ್ಲಿಗೆ ಸೀನ್ ಕಟ್ಟಾಗಿ 2 ದಿನಗಳ ನಂತರ ಸೋಮನ್ನ ಜಾಗಕ್ಕೆ ದೇವ್ ಎಂಬ ಹೊಸ ಇನ್ಸ್ಪೆಕ್ಟರ್ ಬರ್ತಾರೆ. ಇನ್ಸ್ಪೆಕ್ಟರ್ ದೇವ್ಗೆ ಈ ಗಿರಿಯ ಹೈಪರ್ ಆಕ್ಟಿವ್ನೆಸ್ ಮೊದಲ ದಿನದಿಂದನೇ ಇಷ್ಟ ಆಗೋದಿಲ್ಲ. ಗಿರಿಗೆ ಯಾವ್ದಾದ್ರೂ ಸಣ್ಣ ಪುಟ್ಟ ಕೆಲಸಗಳನ್ನ ಹೇಳಿ ಇಂಪಾರ್ಟೆಂಟ್ ಕೆಲಸಗಳನ್ನ ಬೇರೆ ಕಾನ್ಸ್ಟೇಬಲ್ ಗಳಿಗೆ ಹೇಳ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಆ ಊರಲ್ಲಿ ಕಬಡ್ಡಿ ಟೂರ್ನಿಮೆಂಟ್ ಅನ್ನ ಅರೇಂಜ್ ಮಾಡಿರ್ತಾರೆ. ಹೀಗೆ ಆಟವಾಡ್ತಿದ್ದಾಗ 2 ಟೀಮ್ ನವರು ಒಂದು ಸಣ್ಣ ವಿಚಾರಕ್ಕೆ ಹೊಡೆದಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಇದ್ದ ಗಿರಿ ಜಗಳವನ್ನ ನಿಲ್ಲಿಸುವ ನೆಪದಲ್ಲಿ ಸುರೇಶ್ನ ಮೇಲಿದ್ದ ಕೋಪಕ್ಕೆ ಅವನಿಗೂ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ತಕ್ಷಣವೇ ಸ್ಥಳಕ್ಕೆ ಬಂದ ಇನ್ಸ್ಪೆಕ್ಟರ್ ದೇವ್ ಇವರಿಬ್ಬರ ಹೊಡೆದಾಟವನ್ನ ನಿಲ್ಲಿಸೋದಕ್ಕೆ ಅಂತ ಹೋಗಿ ಗಿರಿಯನ್ನ ಅಲ್ಲೇ ಇದ್ದ ಕೊಚ್ಚೆಗೆ ತಳ್ಳಿಬಿಡ್ತಾನೆ. ಗಿರಿ ಕೊಚ್ಚೆ ಒಳಗಡೆ ಬಿದ್ದಿದ್ದನ್ನ ನೋಡಿ ಅಲ್ಲಿದ್ದ ಜನರೆಲ್ಲ ನಗೋದಕ್ಕೆ ಶುರು ಮಾಡ್ತಾರೆ. ಆ ಜನರ ಮಧ್ಯ ಈತ ಇಷ್ಟಪಡ್ತಿದ್ದ ಲಕ್ಷ್ಮಿ ಕೂಡ ಇರ್ತಾಳೆ. ಎಲ್ಲರೂ ತನ್ನನ್ನ ನೋಡಿ ನಗ್ತಿರೋದನ್ನ ನೋಡಿದ ಗಿರಿಗೆ ತುಂಬಾನೇ ಅವಮಾನ ಆಗುತ್ತೆ. ಮರುದಿನ ನೋಡಿದ್ರೆ ಈ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿ ಗಿರಿಗೆ ಮತ್ತಷ್ಟು ಮುಜುಗರ ಆಗುತ್ತೆ. ನಂತರ ಎಂದಿನಂತೆ ಸ್ಟೇಷನ್ಗೆ ಹೋದಾಗ ಇನ್ಸ್ಪೆಕ್ಟರ್ ದೇವ್ ಕೂಡ ಇವನಿಗೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಆ ಟೂರ್ನಿಮೆಂಟ್ ನ ಸೆಕ್ಯೂರಿಟಿಯನ್ನ ನೋಡ್ಕೊಂತ ನಿನ್ನನ್ನ ಅಲ್ಲಿಗೆ ಪೋಸ್ಟ್ ಮಾಡಿದ್ರೆ ನೀನೆ ಹೊಡೆದಾಡಿಕೊಳ್ತಿದ್ಯಾ, ಇನ್ನೊಮ್ಮೆ ಯಾರನ್ನಾದ್ರೂ ಮ್ಯಾನ್ ಹ್ಯಾಂಡಲ್ ಮಾಡಿದ್ರೆ ನಿನ್ನನ್ನ ಸಸ್ಪೆಂಡ್ ಮಾಡಬೇಕಾಗುತ್ತೆ ಅಂತ ಎಲ್ಲರ ಮುಂದೆ ಬೈದು ಬಿಡ್ತಾನೆ. ಹೀಗೆ ಎಲ್ಲರ ಮುಂದೆ ಮತ್ತಷ್ಟು ಅವಮಾನ ಆಗಿ ಗಿರಿ ರಿಟೈರ್ಡ್ ಇನ್ಸ್ಪೆಕ್ಟರ್ ಸೋಮನ್ ಬಳಿ ಬರ್ತಾನೆ. ನಡೆದದ್ದನ್ನೆಲ್ಲ ಹೇಳಿ, ಸರ್ ಎಲ್ಲರೂ ನನ್ನನ್ನು ನೋಡಿ ನಗ್ತಿದ್ದಾರೆ, ನನಗೆ ಬರ್ತಿರುವ ಕೋಪಕ್ಕೆ ಎಲ್ಲರ ಮೇಲೂ ಸೇಡನ್ನ ತೀರಿಸಿಕೊಳ್ಬೇಕು ಅನಿಸ್ತಿದೆ ಅಂತ ಹೇಳ್ತಾನೆ. ಆದ್ರೆ ಸೋಮನ್ ಮಾತ್ರ ಗಿರಿಗೆ ಇದನ್ನೆಲ್ಲ ಇಗ್ನೋರ್ ಮಾಡೋ ತುಂಬಾನೇ ಲೈಟ್ ಆಗಿ ತೆಗೆದುಕೋ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ. ಆದ್ರೂ ಕೂಡ ಗಿರಿಗೆ ಸಮಾಧಾನ ಆಗೋದಿಲ್ಲ. ಆ ದಿನ ಸಾಯಂಕಾಲ ಊರಿನ ಬಾರ್ಗೆ ಹೋಗಿ ತುಂಬಾನೇ ಕುಡಿತಾನೆ. ಅದೇ ಸಮಯಕ್ಕೆ ಮಣಿಯನ್ ಎಂಬ ಒಬ್ಬ ವ್ಯಕ್ತಿ ಕೌಂಟರ್ಗೆ ಹೋಗಿ ತನಗೆ ಡ್ರಿಂಕ್ಸ್ ಕೊಡ್ತಿಲ್ಲ ಅಂತ ಗಲಾಟೆ ಮಾಡ್ತಿರ್ತಾನೆ. ಕುಡಿದ ನಶೆಯಲ್ಲಿ ಆ ಮಣಿಯನ್ ಆ ಬಾರ್ ಟೆಂಡರ್ಗೆ ಬೈಯುತ್ತಾ, ನಿನ್ಗೆ ನಾನು ಯಾರು ಅಂತ ಇನ್ನೂ ಕೂಡ ಗೊತ್ತಿಲ್ಲ ಅನ್ಸುತ್ತೆ, ನಿನ್ನ ರೀತಿನೇ ಈ ಹಿಂದೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನನಗೆ ಮರ್ಯಾದೆ ಕೊಡದೆ ತುಂಬಾನೇ ಅವಮಾನ ಮಾಡಿದ್ದ, ಅವನ ಮೇಲಿನ ದ್ವೇಷಕ್ಕೆ ನಾನೇನ್ ಮಾಡ್ದೆ ಗೊತ್ತಾ, ಪ್ರತಿದಿನ ರಾತ್ರಿ ಆ ಸಬ್ ಇನ್ಸ್ಪೆಕ್ಟರ್ ನ ಮನೆಯ ಸುತ್ತಮುತ್ತನೇ ಕಳ್ತನ ಮಾಡ್ತಿದ್ದೆ, ಆದ್ರೆ ಯಾವತ್ತೂ ಕೂಡ ಅವನ ಕೈಗೆ ನಾನು ಸಿಕ್ಕಿ ಹಾಕಿಕೊಳ್ಳೇ ಇಲ್ಲ. ಈ ಸೀರಿಯಲ್ ಕಳ್ಳತನದ ಕೇಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಗದೆ ಆತ ಹಗಲು ರಾತ್ರಿ ಒದ್ದಾಡ್ತಿದ್ದ. ಕೊನೆಗೆ ತನ್ನ ಹೈಯರ್ ಆಫೀಸರ್ ಗಳ ಪ್ರೆಷರ್ ಅನ್ನ ತಡೆದುಕೊಳ್ಳೋದಕ್ಕಾಗದೆ ಬೇರೆ ಕಡೆ ಟ್ರಾನ್ಸ್ಫರ್ ಆದ. ಇವನ ಮಾತನ್ನ ಕೇಳ್ತಿದ್ದ ಹಾಗೆ ಗಿರಿಗೆ ಸಡನ್ ಆಗಿ ಏನೋ ಫ್ಲಾಶ್ ಆಗುತ್ತೆ. ತಕ್ಷಣವೇ ಅವನನ್ನ ಪಕ್ಕಕ್ಕೆ ಕರೆದುಕೊಂಡು ಬಂದು ಅವನಿಗೆ ಒಂದು ಡ್ರಿಂಕ್ಸ್ ಬಾಟಲಿಯನ್ನ ಕೊಡಿಸ್ತಾನೆ. ಹಾಗೂ ತನ್ನ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳಿಕೊಳ್ಳದೆ ನನಗೂ ಕೂಡ ಕಳ್ಳತನ ಮಾಡೋದು ಹೇಗೆ ಅಂತ ಕಲಿಸಿಕೊಡ್ತೀಯ ಅಂತ ಕೇಳ್ತಾನೆ. ಆದ್ರೆ ಈ ಕಳ್ಳ ಮಣಿಯನ್ ಎಷ್ಟು ಇಂಟೆಲಿಜೆಂಟ್ ಆಗಿರ್ತಾನೆ ಗೊತ್ತಾ. ಗಿರಿಯ ಬಿಹೇವಿಯರ್ ಹಾಗೂ ಈತ ಮಾತನಾಡುವ ಸ್ಟೈಲ್ ಅನ್ನ ನೋಡ್ತಿದ್ದ ಹಾಗೇನೆ ಈತ ಪೊಲೀಸ್ ಅಂತ ಕಂಡುಹಿಡಿದಿರ್ತಾನೆ. ನಗುತ್ತಲೇ, ನೀನೊಬ್ಬ ಪೊಲೀಸ್ ಅಂತ ನನ್ಗೆ ಗೊತ್ತಿದೆ, ಆದ್ರೂ ಕೂಡ ನಿನಗೆ ನಾನು ಸಹಾಯ ಮಾಡ್ತೀನಿ. ಒಂದಷ್ಟು ಜನ ಕಳ್ಳರು ದ್ವೇಷಕ್ಕೆ ಕಳ್ಳತನ ಮಾಡಿದ್ರೆ ಮತ್ತೊಂದಷ್ಟು ಜನ ಪ್ಯಾಷನ್ಗೆ ಕಳ್ಳತನ ಮಾಡ್ತಿರ್ತಾರೆ. ನಾನು 2ನೇ ಕ್ಯಾಟಗರಿಯ ಕಳ್ಳ. ನನಗೆ ಜನರಿರುವ ಮನೆಗಳಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಕಳ್ಳತನ ಮಾಡಿದ್ರೆ ತುಂಬಾನೇ ಮಜಾ ಬರುತ್ತೆ. ಒಂದು ಸಾರಿ ಆ ಮಜಾ ನಿನ್ಗೆ ಸಿಕ್ಕಿದ್ರೆ ನೀನು ಕೂಡ ಅದಕ್ಕೇನೆ ಅಡಿಕ್ಟ್ ಆಗ್ಬಹುದು. ಹುಷಾರಾಗಿರು, ಯಾರ ಕೈಗೋ ಸಿಕ್ಕಿ ಹಾಕಿಕೊಳ್ಬೇಡ ಅಂತ ಒಂದಷ್ಟು ಟಿಪ್ಸ್ ಗಳನ್ನ ಕೊಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಈ ಗಿರಿಯ ಪ್ಲಾನ್ ಏನ್ ಗೊತ್ತಾ, ಎಲ್ಲರ ಮುಂದೆ ತನಗೆ ಅವಮಾನ ಮಾಡಿದ ಇನ್ಸ್ಪೆಕ್ಟರ್ ದೇವ್ಗೆ ಎಲ್ಲರೂ ಬೈಯುವ ಹಾಗೆ ಮಾಡಬೇಕು ಅನ್ನೋದು. ಅದೇ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಊರಿನ ಪ್ರೆಸಿಡೆಂಟ್ ನ ಮನೆಗೆ ಕಳ್ಳತನ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ನೋಡಿದ್ರೆ ಗಿರಿಯ ಮೊದಲ ಅಟೆಂಪ್ಟೇ ಫೇಲ್ ಆಗುತ್ತೆ. ಅಂದ್ರೆ ಪ್ರೆಸಿಡೆಂಟ್ ನ ಮನೆಯವರಿಗೆ ಯಾರೋ ಕಳ್ಳ ಬಂದಿದ್ದಾನೆ ಅಂತ ಗೊತ್ತಾಗಿ ಬಿಡುತ್ತೆ. ತಕ್ಷಣವೇ ಗಿರಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬಂದು ಬಿಡುತ್ತಾನೆ. ಮರುದಿನ ಬೆಳಿಗ್ಗೆ ದೇವ್ನನ್ನ ಕರೆಸಿ ತಮ್ಮ ಮನೆಗೆ ಯಾರೋ ಕಳ್ಳ ಬಂದಿದ್ದ ಅಂತ ಇನ್ಫಾರ್ಮ್ ಮಾಡ್ತಾನೆ. ಆದ್ರೆ ಮರುದಿನ ರಾತ್ರಿ ಗಿರಿ ಪಕ್ಕ ಪ್ಲಾನ್ ಮಾಡ್ಕೊಂಡು ಒಬ್ಬ ಭ್ರಷ್ಟ ಪೊಲಿಟಿಷಿಯನ್ ಮನೆಯಲ್ಲಿ ಕಳ್ಳತನ ಮಾಡಿ ಆ ದುಡ್ಡನ್ನ ಒಬ್ಬ ಬಡವನ ಮನೆಯಲ್ಲಿ ಎಸೆದು ಬಿಡ್ತಾನೆ. ಹೀಗೆ ದಿನಗಳು ಕಳೆದಂತೆ ದೇವ್ನ ಮನೆಯ ಸುತ್ತಮುತ್ತ ಇದ್ದ ಮನೆಗಳಲ್ಲಿ ಕಳ್ಳತನ ಮಾಡೋದಕ್ಕೆ ಶುರು ಮಾಡ್ತಾನೆ. ಪ್ರತಿದಿನವೂ ಕೂಡ ಯಾರಾದ್ರೂ ಒಬ್ಬರು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾನೆ ಇರ್ತಾರೆ. ಹೀಗೆ ಡೇ ಬೈ ಡೇ ಕಳ್ಳತನದ ಕೇಸ್ಗಳು ಇನ್ಕ್ರೀಸ್ ಆಗ್ತಿರೋದನ್ನ ನೋಡಿದ ದೇವ್ಗೆ ತುಂಬಾನೇ ಪ್ರೆಷರ್ ಆಗುತ್ತೆ. ಹೈಯರ್ ಆಫೀಸರ್ಸ್ ಗಳ ಪ್ರೆಷರ್ ನಿಂದಾಗಿ ದೇವ್ ರಾತ್ರಿ ಹೊತ್ತು ನಿದ್ದೆ ಕೂಡ ಮಾಡದೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿದ ಗಿರಿ ಇವನ ನಿದ್ದೆ ಕಿತ್ಕೊಂಡೆ ಅಂತ ತುಂಬಾನೇ ಖುಷಿ ಪಡ್ತಾನೆ. ನಂತರದ ಸೀನ್ ನಲ್ಲಿ ತಂಬಿ ಎಂಬ ಅದೇ ಊರಿನ ಮತ್ತೊಬ್ಬ ವ್ಯಕ್ತಿ ಹೋಟೆಲ್ ನಲ್ಲಿ ಮಾತನಾಡ್ತಾ ಕೂತಿದ್ದಾಗ ಅಲ್ಲಿಗೆ ಗಿರಿ ಹೋಗ್ತಾನೆ. ಆತ ಎಲ್ಲರ ಮುಂದೆ ಬಿಲ್ಡಪ್ ಕೊಡೋದಕ್ಕೆ ಆ ಕಳ್ಳ ಬೇರೆಯವರ ಮನೆಯಲ್ಲಿ ಕಳ್ಳತನ ಮಾಡ್ತಿದ್ದಾನೆ. ಒಂದು ವೇಳೆ ನನ್ನ ಮನೆಗೆ ಬಂದು ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಆತ ಜೀವಂತವಾಗಿ ಇರೋದಿಲ್ಲ ಅಂತ ಹೇಳ್ತಾನೆ. ಈ ತಂಬಿಯ ಮಾತುಗಳನ್ನ ಕೇಳಿದ ಗಿರಿಯ ಈಗೋ ಹರ್ಟ್ ಆಗುತ್ತೆ. ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ಅದೇ ದಿನ ರಾತ್ರಿ ತಂಬಿಯ ಮನೆಯಲ್ಲಿ ಕಳ್ಳತನ ಮಾಡೇ ಬಿಡ್ತಾನೆ. ಆ ತಂಬಿ ಕೂಡ ಒಬ್ಬ ಲೋಕಲ್ ಪೊಲಿಟಿಷಿಯನ್ ಆಗಿದ್ದ ಕಾರಣ ದೇವ್ ಮೇಲೆ ಮತ್ತಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ. ಗಿರಿ ತನ್ನ ಮೇಲೆ ಅನುಮಾನ ಬರಬಾರ್ದು ಅಂತ ಈ ಕೇಸನ್ನ ತಾನು ಕೂಡ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿರುವ ರೀತಿ ನಾಟಕ ಮಾಡ್ತಿರ್ತಾನೆ. ಹಾಗೂ ಆ ದಿನ ಸಾಜಿ ಎಂಬ ಮತ್ತೊಬ್ಬ ಇವನನ್ನ ಟೀಸ್ ಮಾಡಿದ್ದ ಅಲ್ವಾ, ಅವನ ಮೇಲೂ ಕೂಡ ಅನುಮಾನ ಇದೆ ಅಂತ ಅವನನ್ನ ಸ್ಟೇಷನ್ಗೆ ಕರೆದುಕೊಂಡು ಬಂದು ಸರಿಯಾಗಿ ಹೊಡಿತಿರ್ತಾನೆ. ತಮ್ಮ ಪಾರ್ಟಿಯ ಶಾಜಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸುರೇಶ್ ಜನರನ್ನ ಕರೆದುಕೊಂಡು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲೇ ಗಿರಿಗೆ ಆ ಸುರೇಶ್ ಮೇಲೂ ಕೂಡ ಕೋಪ ಇತ್ತಲ್ವಾ, ಸಿಕ್ಕಿದ್ದೆ ಚಾನ್ಸ್ ಅಂತ ಅಲ್ಲಿದ್ದ ಎಲ್ಲರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ಬಿಡ್ತಾನೆ.
ಮತ್ತೊಂದು ಕಡೆ ದೇವ್ ಮಾತ್ರ ಆ ಕಳ್ಳನನ್ನ ಹೇಗೆ ಹಿಡಿಯೋದು ಅಂತ ತುಂಬಾನೇ ತಲೆ ಕೆಡಿಸಿಕೊಂಡಿರ್ತಾನೆ. ಗಿರಿನೇ ಆಕ್ಟ್ ಮಾಡ್ತಾ ಅವನ ಮುಂದೆ ಬಂದು ಒಂದು ಪ್ಲಾನ್ ಅನ್ನ ಹೇಳ್ತಾನೆ. ಸರ್, ಈಗ ನಡೀತಿರುವ ಪ್ರೊಟೆಸ್ಟ್ ಗಳನ್ನ ಹಾಗೂ ಜನರ ಕೋಪವನ್ನ ತಣ್ಣಗೆ ಮಾಡಬೇಕು ಅಂದ್ರೆ ನಾನೊಂದು ಐಡಿಯಾ ಕೊಡ್ತೀನಿ. ಈ ಹಿಂದೆ ನಮ್ಮ ಸ್ಟೇಷನ್ ನಲ್ಲಿ ಯಾವ್ದಾದ್ರು ಕೇಸಲ್ಲಿ ಬುಕ್ ಆಗಿರುವ ಕ್ರಿಮಿನಲ್ ಅನ್ನ ಅರೆಸ್ಟ್ ಮಾಡಿ ಇವನೇ ಕಳ್ಳ ಅಂತ ಹೇಳಿಬಿಡೋಣ. ಜನರ ಗಮನ ಬೇರೆ ಕಡೆ ಡೈವರ್ಟ್ ಆದ್ಮೇಲೆ ನಿಜವಾದ ಆ ಕಳ್ಳನನ್ನ ಹಿಡಿಯೋಣ ಸರ್ ಅಂತ ಹೇಳ್ತಾನೆ. ಸರಿ, ಯಾರಾದ್ರೂ ಅಂತವ್ರಿದ್ರೆ ಅವರ ಮೇಲೆ ಈ ಕೇಸನ್ನ ಬುಕ್ ಮಾಡಿಬಿಡು ಅಂತ ದೇವ್ ಹೇಳ್ತಾನೆ. ತಕ್ಷಣವೇ ಗಿರಿ ಬಾರ್ ನಲ್ಲಿ ಮಣಿಯನ್ ಎಂಬ ಒಬ್ಬ ಕಳ್ಳ ಸಿಕ್ಕಿದ್ದ ಅಲ್ವಾ, ಅವನ ಬಳಿಗೆ ಹೋಗಿ ಒಂದಷ್ಟು ದುಡ್ಡನ್ನ ಕೊಟ್ಟು ಅಪ್ರೂವರ್ ಆಗೋದಕ್ಕೆ ಹೇಳ್ತಾನೆ. ದುಡ್ಡಿನ ಆಸೆಗೆ ಆ ಮಣಿಯನ್ ಸರಿ ಅಂತ ಒಪ್ಪಿಕೊಳ್ತಾನೆ. ಅವನನ್ನ ಅರೆಸ್ಟ್ ಮಾಡ್ತಿರುವ ರೀತಿ ನಾಟಕ ಮಾಡ್ತಾ ಊರಿನ ಜನಗಳ ಮುಂದೆ ತಾನೇ ಈ ಕೇಸನ್ನ ಸಾಲ್ವ್ ಮಾಡಿದ ಅನ್ನೋ ರೀತಿ ಗಿರಿ ನಾಟಕ ಮಾಡ್ತಾನೆ. ಇದನ್ನ ನಂಬಿದ ಊರಿನ ಜನಗಳು ಗಿರಿನೇ ಈ ಕೇಸನ್ನ ಸಾಲ್ವ್ ಮಾಡಿದ್ದು ಅಂತ ನಂಬಿ ಬಿಡ್ತಾರೆ. ಆದ್ರೆ ಈ ಗಿರಿ ಮತ್ತೊಂದು ಪ್ಲಾನ್ ಅನ್ನ ಹಾಕಿಕೊಂಡಿರ್ತಾನೆ. ಆ ದಿನ ಮಧ್ಯಾಹ್ನ ಮಣಿಯನ್ಗೆ ಊಟ ಕೊಡೋದಕ್ಕೆ ಅಂತ ಹೋಗಿ ಹೀಗೆ ಹೇಳ್ತಾನೆ. ಮಣಿಯನ್, ಇನ್ಸ್ಪೆಕ್ಟರ್ ದೇವ್ ನನಗೂ ಹಾಗೂ ನಿನಗೂ ಇಬ್ಬರಿಗೂ ಮೋಸ ಮಾಡೋ ರೀತಿ ಕಾಣಿಸ್ತಿದ್ದಾನೆ. ಆತ ನಿನ್ನನ್ನ ಅಪ್ರೂವರ್ ಮಾಡಿಸೋದಕ್ಕೂ ಮುಂಚೆ ಏನ್ ಹೇಳಿದ್ದ ಗೊತ್ತಾ? ರೀಸೆಂಟ್ಲಿ ಆಗಿರುವ ಯಾವ್ದಾದ್ರು ಒಂದು ಕೇಸನ್ನ ನಿನ್ನ ಮೇಲೆ ಹಾಕಿ ನೀನೆ ಕಳ್ಳ ಅಂತ ಹೇಳೋದಕ್ಕೆ ಹೇಳಿದ್ದ. ಆದ್ರೆ ಈಗ ನೋಡಿದ್ರೆ ಸ್ಟೇಷನ್ ಅಲ್ಲಿ ಪೆಂಡಿಂಗ್ ಇರುವ ಎಲ್ಲಾ ಕೇಸ್ಗಳನ್ನ ನಿನ್ನ ಮೇಲೇನೆ ಬುಕ್ ಮಾಡೋದಕ್ಕೆ ಹೇಳ್ತಿದ್ದಾನೆ. ಮಣಿಯನ್, ಹಾಗೇನಾದ್ರೂ ಆದ್ರೆ ನೀನು ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗುತ್ತೆ. ನೀನು ಹೇಗಾದ್ರೂ ಮಾಡಿ ಕಸ್ಟಡಿಯಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಬಿಡು. ಮುಂದೇನಾಗುತ್ತೋ ನೋಡಿಕೊಳ್ಳೋಣ ಅಂತ ಹೇಳ್ತಾನೆ. ಇವನ ಮಾತನ್ನ ನಂಬಿದ ಅಮ್ಮಣಿಯನ್ ಕೋರ್ಟ್ಗೆ ಹೋಗುವಾಗ ಮಧ್ಯದಾರಿಯಲ್ಲಿ ಪೊಲೀಸರಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಬಿಡ್ತಾನೆ. ಈಗ ಕಸ್ಟಡಿಯಲ್ಲಿರುವ ಒಬ್ಬ ಕ್ರಿಮಿನಲ್ ತಪ್ಪಿಸಿಕೊಂಡ ಅಂತ ಕಮಿಷನರ್ಗೆ ಗೊತ್ತಾಗ್ತಿದ್ದ ಹಾಗೆ ದೇವ್ನನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ. ಸಸ್ಪೆಂಡ್ ಆದ ನಂತರ ದೇವ್ ಯೋಚನೆ ಮಾಡಿದಾಗ ಅರ್ಥ ಆಗುತ್ತೆ ಇದೆಲ್ಲದರ ಹಿಂದೆ ಗಿರಿಯ ಕೈವಾಡ ಇರ್ಬೋದು ಅಂತ. ಹೋಗುವಾಗ ಗಿರಿಗೆ ವಾರ್ನ್ ಮಾಡ್ತಾನೆ. ಗಿರಿ, ಇದೆಲ್ಲದರ ಹಿಂದೆ ನಿನ್ನ ಕೈವಾಡ ಇದೆ ಅಂತ ಈಗ ನನ್ಗೆ ಅರ್ಥ ಆಗ್ತಿದೆ. ನನ್ನನ್ನ ಸಿಕ್ಕಿ ಹಾಕಿಸ್ಬೇಕು ಅಂತ ನೀನೇ ಅಲ್ವಾ ಇದನ್ನೆಲ್ಲ ಪ್ಲಾನ್ ಮಾಡಿರೋದು. ನಾನು ಡ್ಯೂಟಿಗೆ ವಾಪಸ್ ಜಾಯಿನ್ ಆದ ನಂತರ ನಿನ್ನ ಕತೆ ಏನಾಗುತ್ತೋ ನೋಡ್ತಿರೋ ಅಂತ ವಾರ್ನ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಗಿರಿ ಬ್ಯಾಂಕ್ಗೆ ಏನೋ ಕೆಲಸ ಇತ್ತು ಅಂತ ಹೋಗಿರ್ತಾನೆ. ಆಗ ಗಿರಿಗೂ ಕೂಡ ಪರಿಚಯವಿದ್ದ ರಾಮಸ್ವಾಮಿ ಎಂಬ ವ್ಯಕ್ತಿ ಏನೋ ಕೆಲಸ ಇದೆ ಅಂತ ತನ್ನ ಅಕೌಂಟ್ ನಿಂದ ದುಡ್ಡನ್ನ ವಿತ್ಡ್ರಾ ಮಾಡ್ತಿರ್ತಾನೆ. ಆ ಕಡೆ ದೇವ್ ಇಬ್ಬರು ಕಾನ್ಸ್ಟೇಬಲ್ ಗಳನ್ನ ಕರೆದು ಹೇಗಾದ್ರೂ ಮಾಡಿ ತಪ್ಪಿಸಿಕೊಂಡಿರುವ ಅಮ್ಮಣಿಯನ್ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡಿ ಆತ ನಮ್ಮ ಕೈಗೆ ಸಿಗ್ಲಿ, ಮುಂದೆ ಆ ಗಿರಿಗೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಅಂತ ತುಂಬಾನೇ ಕೋಪದಲ್ಲಿ ಹೇಳ್ತಾನೆ. ಮತ್ತೊಂದು ಕಡೆ ಮನೆಯಲ್ಲಿ ಮಲಗಿಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದ ಗಿರಿಗೆ ಎಷ್ಟೇ ಹೊತ್ತಾದ್ರೂ ನಿದ್ದೆನೆ ಬರ್ತಿರೋದಿಲ್ಲ. ಯಾಕಂದ್ರೆ ಅಮ್ಮಣಿಯನ್ ಹೇಳಿದ ಹಾಗೆ ಗಿರಿ ಈಗ ಕಳ್ಳತನ ಮಾಡೋದಕ್ಕೆ ಅಡಿಕ್ಟ್ ಆಗಿರ್ತಾನೆ. ಒಂದು ವೇಳೆ ಈತ ಕಳ್ಳತನ ಮಾಡಿ ಖುಷಿ ಪಡ್ಲಿಲ್ಲ ಅಂದ್ರೆ ಇವನಿಗೆ ನಿದ್ದೆನೆ ಬರ್ತಿರೋದಿಲ್ಲ. ಗಿರಿ ತನ್ನನ್ನ ತಾನು ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಸಾಧ್ಯವಾಗದೆ ರಾಮಸ್ವಾಮಿ ಬೆಳಿಗ್ಗೆ ಬ್ಯಾಂಕ್ ನಲ್ಲಿ ದುಡ್ಡನ್ನ ವಿತ್ಡ್ರಾ ಮಾಡ್ತಿರೋದನ್ನ ನೋಡಿದ್ದ ಅಲ್ವಾ, ಅವನ ಮನೆಗೆ ಯಾರಿಗೂ ಗೊತ್ತಾಗದ ಹಾಗೆ ಕಳ್ಳತನ ಮಾಡೋದಕ್ಕೆ ಅಂತ ಹೋಗೇ ಬಿಡ್ತಾನೆ. ಆದ್ರೆ ರಾಮಸ್ವಾಮಿ ಏನೋ ಶಬ್ದ ಆಯ್ತು ಅಂತ ಬಂದು ನೋಡಿದಾಗ ಈ ಗಿರಿ ಕಳ್ಳತನ ಮಾಡ್ತಿರೋದನ್ನ ನೋಡಿಬಿಡ್ತಾನೆ. ಆ ಸಮಯದಲ್ಲಿ ಗಿರಿ ತನ್ನ ಮುಖಕ್ಕೆ ಮಾಸ್ಕ್ ಕೂಡ ಹಾಕಿಕೊಂಡಿರೋದಿಲ್ಲ. ಇವನನ್ನ ನೋಡ್ತಿದ್ದ ಹಾಗೇನೆ, ಗಿರಿ ನೀನಾ ಈ ಕಳ್ಳತನಗಳನ್ನ ಮಾಡ್ತಿರೋದು? ಗಿರಿ ನಿಂತ್ಕೋ ನಿಂತ್ಕೋ ಅಂತ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಹೆದರಿಕೊಂಡ ಗಿರಿ ತಕ್ಷಣವೇ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ರಾಮಸ್ವಾಮಿ ಜೋರಾಗಿ ಕೂಗುತ್ತಾ ಹೀಗೆ ಹೇಳ್ತಾನೆ, ನೀನು ಎಲ್ಲಿ ಹೋದ್ರೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾಳೆ ಬೆಳಿಗ್ಗೆ ನಿನ್ನ ಸ್ಟೇಷನ್ಗೆನೆ ಬಂದು ನಿನ್ನ ಮೇಲೆನೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಏನ್ ಮಾಡುದು ಅಂತ ಗೊತ್ತಾಗದೆ ಗಿರಿ ತಕ್ಷಣವೇ ಮನೆಗೆ ಬಂದು ತನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡು ಆ ಊರಿಂದಾನೆ ಹೊರಟು ಹೋಗ್ತಾನೆ. ಆದ್ರೆ ಮರುದಿನ ಬೆಳಿಗ್ಗೆ ಗಿರಿಗೆ ಯೋಚನೆ ಆಗುತ್ತೆ, ನಾನೇನೋ ಆ ಊರಿಂದ ಬಂದು ಬಿಟ್ಟೆ, ಆದ್ರೆ ನನ್ನ ತಾಯಿ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ. ಏನಾಗುತ್ತೋ ಆಗ್ಲಿ ವಾಪಸ್ ಊರಿಗೆ ಹೋಗೋಣ ಅಂತ ತನ್ನ ಊರಿನ ಕಡೆ ಹೊರಡುತ್ತಾನೆ. ಈತ ಇನ್ನೇನು ಊರಿನ ಒಳಗಡೆ ಎಂಟರ್ ಆಗ್ಬೇಕು ಅನ್ನೋಷ್ಟರಲ್ಲಿ ಆ ಕಡೆಯಿಂದ ಇವನ ಕೊಲಿಗೊಬ್ಬ ಬರ್ತಿರ್ತಾನೆ. ವಿಷಯವೇನು ಅಂತ ಕೇಳಿದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ರಾಮಸ್ವಾಮಿ ಒಂದು ಮರಕ್ಕೆ ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾನೆ. ಇದನ್ನ ನೋಡಿದ ಗಿರಿಗೆ ತುಂಬಾನೇ ಶಾಕ್ ಆಗುತ್ತೆ. ನಿನ್ನೆ ರಾತ್ರಿ ತಾನೆ ಈ ರಾಮಸ್ವಾಮಿಯನ್ನ ನೋಡಿದ್ನಲ್ಲ, ಆಗ ಈತ ಚೆನ್ನಾಗೇ ಇದ್ದ. ಇದ್ದಕ್ಕಿದ್ದ ಹಾಗೆ ಈತ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಅಂತ ತಲೆ ಕೆಡುತ್ತೆ. ರಾಮಸ್ವಾಮಿಯ ಹೆಂಡತಿ ನೋಡಿದ್ರೆ ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಅವನನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅಳ್ತಿರ್ತಾಳೆ. ನಂತರ ರಾಮಸ್ವಾಮಿಯ ಅಂತಿಮ ಸಂಸ್ಕಾರ ಮಾಡ್ತಿರುವಾಗ ಗಿರಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಈ ಗಿರಿ ಹಿಂದಿನ ದಿನ ರಾತ್ರಿ ಕಳ್ಳತನ ಮಾಡೋದಕ್ಕೆ ಅಂತ ಹೋಗಿದ್ದಾಗ ರಾಮಸ್ವಾಮಿಯ ಮನೆಯ ಹೊರಗಡೆ ಒಂದು ವ್ಯಾನ್ ಅನ್ನ ನೋಡಿರ್ತಾನೆ. ತಕ್ಷಣವೇ ರಾಮಸ್ವಾಮಿಯ ಮನೆಯ ಬಳಿ ಹೋಗಿ ಆ ವ್ಯಾನ್ ನ ಟೈರ್ ಮಾರ್ಕ್ಸ್ ನ ಫೋಟೋಸ್ ಗಳನ್ನ ಕ್ಯಾಪ್ಚರ್ ಮಾಡ್ತಾನೆ. ನಂತರ ಕ್ರೈಮ್ ಸ್ಪಾಟ್ ಗೆ ಅಂದ್ರೆ ರಾಮಸ್ವಾಮಿಯ ಡೆಡ್ ಬಾಡಿ ಯಾವ ಜಾಗದಲ್ಲಿ ಸಿಕ್ಕಿತ್ತೋ ಅಲ್ಲಿಗೆ ಹೋಗಿ ನೋಡಿದ್ರೆ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಲ್ಲೂ ಕೂಡ ಸೇಮ್ ಅದೇ ವ್ಯಾನ್ ನ ಟೈರ್ ಮಾರ್ಕ್ಸ್ ಗಳು ಮೂಡಿರುತ್ತವೆ. ಗಿರಿ ಇದನ್ನೇ ನೋಡ್ತಿರುವಾಗ ಇವನ ವಾಟ್ಸ್ಆಪ್ ಗೆ ಒಂದು ಅನ್ನೋನ್ ನಂಬರ್ ನಿಂದ ವಿಡಿಯೋ ಬರುತ್ತೆ. ಆ ವಿಡಿಯೋವನ್ನ ಓಪನ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ರಾಮಸ್ವಾಮಿ ಈ ಗಿರಿಯನ್ನ ಫಾಲೋ ಮಾಡ್ತಾ ಬರ್ತಿರೋದು ರೆಕಾರ್ಡ್ ಆಗಿರುತ್ತೆ. ಇದನ್ನ ನೋಡಿದ ಗಿರಿ ಈಗ ಗಾಬರಿ ಆಗ್ತಾನೆ. ಹಾಗಾದ್ರೆ ನಾನು ಕಳ್ಳತನ ಮಾಡೋದಕ್ಕೆ ಅಂತ ಆ ರಾಮಸ್ವಾಮಿಯ ಮನೆಗೆ ಹೋಗಿದ್ದಾಗ ಯಾರೋ ನೋಡಿದ್ದಾರೆ, ವಿಡಿಯೋ ರೆಕಾರ್ಡ್ ಮಾಡಿರುವ ವ್ಯಕ್ತಿನೇ ಕೊಲೆ ಮಾಡಿರಬಹುದಾ ಅಂತ ಯೋಚನೆ ಮಾಡ್ತಾನೆ. ಈಗ ಬೇರೆ ದಾರಿ ಇಲ್ಲದೆ ತನಗೆ ಕ್ಲೋಸ್ ಆಗಿರುವ ಆ ಸೋಮನ್ ಬಳಿ ಹೋಗಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಇವನ ಮಾತುಗಳನ್ನ ಕೇಳಿದ ಸೋಮನ್ಗೆ ತುಂಬಾನೇ ಕೋಪ ಬರುತ್ತೆ.
ಇದಕ್ಕೆ ಅಲ್ವಾ ನಾನು ಮೊದಲಿನಿಂದ ನಿನಗೆ ಹೇಳ್ತಾ ಇದ್ದಿದ್ದು, ಸಣ್ಣ ಪುಟ್ಟ ವಿಷಯಗಳಿಗೂ ರಿವೆಂಜ್ ಅನ್ನ ತೆಗೆದುಕೊಳ್ಬೇಡ ಅಂತ. ಈಗ ನೋಡು ಎಂತ ತೊಂದರೆ ಒಳಗಡೆ ಸಿಕ್ಕಿ ಹಾಕಿಕೊಂಡಿದ್ಯಾ. ಇನ್ ಮುಂದಾದ್ರೂ ನಾನು ಹೇಳೋದನ್ನ ಕೇಳು ಅಂತ ಮರುದಿನ ಬೆಳಿಗ್ಗೆ ಅವನನ್ನ ಒಬ್ಬ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗ್ತಾನೆ. ಗಿರಿಯನ್ನ ಚೆಕ್ ಮಾಡಿದ ನಂತರ ಡಾಕ್ಟರ್ ಸೋಮನ್ ಬಳಿ ಬಂದು ಹೀಗೆ ಹೇಳ್ತಾರೆ, ಸರ್, ನೀವು ಕರೆದುಕೊಂಡು ಬಂದಿರುವ ಕಾನ್ಸ್ಟೇಬಲ್ ಗಿರಿಗೆ ಒಂದು ಮೆಂಟಲ್ ಡಿಸಾರ್ಡರ್ ಇದೆ. ಯಾರಾದ್ರೂ ಗಿರಿಯ ಈಗೋ ಹರ್ಟ್ ಮಾಡಿದ್ರೆ ಅಥವಾ ಅವನಿಗೆ ಚಾಲೆಂಜ್ ಮಾಡಿದ್ರೆ ಆತ ತುಂಬಾನೇ ಫ್ರಸ್ಟ್ರೇಟ್ ಆಗ್ತಾನೆ. ಆ ಕೆಲಸವನ್ನ ಮಾಡಿ ತೋರ್ಸೋವರೆಗೂ ಅವನಿಗೆ ಸಮಾಧಾನ ಇರೋದಿಲ್ಲ. ಆ ಚಾಲೆಂಜ್ ಅಲ್ಲಿ ತಾನು ಗೆದ್ದ ನಂತರ ಗಿರಿಗೆ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಈ ರೀತಿಯ ಪ್ರಾಬ್ಲಮ್ ಇರುವ ಪೇಷಂಟ್ಗಳು ತಾವು ಮಾಡುವ ಕೆಲಸ ಒಳ್ಳೆಯದ ಕೆಟ್ಟದ್ದ ಅಂತ ಯೋಚನೆ ಮಾಡೋದಿಲ್ಲ, ಕೇವಲ ತಮ್ಮ ಮನಸ್ಸಿನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಇದನ್ನೆಲ್ಲ ಮಾಡ್ತಾರೆ ಸರ್ ಅಂತ ಹೇಳ್ತಾನೆ. ಈಗ ಇದನ್ನ ಕೇಳಿದ ಸೋಮನ್ ಒಂದು ಐಡಿಯಾ ಮಾಡ್ತಾನೆ. ಇವನ ಈಗೋ ಹರ್ಟ್ ಮಾಡೋದಕ್ಕೆ ಗಿರಿ ನಿನಗೆ ಡಿಪಾರ್ಟ್ಮೆಂಟ್ ನ ಸಹಾಯವಿಲ್ಲದೆ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಈಗ ಆಬ್ವಿಯಸ್ಲಿ ಗಿರಿಗೆ ಸೋಮನ್ನ ಮಾತುಗಳನ್ನ ಕೇಳಿ ತುಂಬಾನೇ ಕೋಪ ಬರುತ್ತೆ. ಆ ರಾಮಸ್ವಾಮಿಯನ್ನ ಯಾರು ಕೊಲೆ ಮಾಡಿದ್ದಾರೋ ನಾನೇ ಕಂಡುಹಿಡಿತೀನಿ ಅಂತ ಡಿಸೈಡ್ ಮಾಡ್ತಾನೆ. ಆ ಮೂಲಕ ಸೋಮನ್ ಗಿರಿಯ ಗಮನವನ್ನ ಇನ್ವೆಸ್ಟಿಗೇಷನ್ ಕಡೆ ಡೈವರ್ಟ್ ಮಾಡಿ ಆತ ಕಳ್ಳತನ ಮಾಡೋದನ್ನ ಕೂಡ ಸ್ಟಾಪ್ ಮಾಡಿಸ್ತಾನೆ. ಮರುದಿನ ಗಿರಿ ರಾಮಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಚೆಕ್ ಮಾಡಿದಾಗ ಒಂದು ವಿಷಯವನ್ನ ಗಮನಿಸ್ತಾನೆ. ಅದೇನಂದ್ರೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ರಾಮಸ್ವಾಮಿಯ ಡೆಡ್ ಬಾಡಿಯಿಂದ ಒಂದು ಯೂನಿಕ್ ವಾಸನೆ ಬರ್ತಿರುತ್ತೆ. ಹಾಗೂ ನೇಣು ಹಾಕಿಕೊಂಡಿದ್ದ ಕಾರಣ ರಾಮಸ್ವಾಮಿಯ ಸಾವಾಗಿದೆ ಅಂತ ಮೆನ್ಷನ್ ಆಗಿರುತ್ತೆ. ಆ ಸ್ಮೆಲ್ ನ ಬಗ್ಗೆ ಓದ್ತಿದ್ದ ಹಾಗೆ ಗಿರಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅದೇನಂದ್ರೆ ಗಿರಿ ಆ ದಿನ ಕಳ್ಳತನ ಮಾಡೋದಕ್ಕೆ ಅಂತ ಹೋದಾಗ ಸಿಕ್ಕಿ ಹಾಕಿಕೊಂಡಿದ್ದ ಅಲ್ವಾ. ರಾಮಸ್ವಾಮಿ ಇವನ ಬಳಿ ಬಂದು ಇವನ ಜೊತೆ ಮಾತನಾಡೋದಕ್ಕೆ ಟ್ರೈ ಮಾಡ್ತಿದ್ದಾಗ ಅವನ ದೇಹದಿಂದ ಅದೇ ರೀತಿಯ ವಾಸನೆಯನ್ನ ಈತ ಕೂಡ ಸ್ಮೆಲ್ ಮಾಡಿರ್ತಾನೆ. ತಕ್ಷಣವೇ ಗಿರಿ ತನಗೆ ಒಂದು ಅನ್ನೋನ್ ನಂಬರ್ ನಿಂದ ವಿಡಿಯೋ ಬಂದಿತ್ತಲ್ವಾ. ಆ ಮೊಬೈಲ್ ನಂಬರ್ ನ ಲೊಕೇಶನ್ ಅನ್ನ ಚೆಕ್ ಮಾಡಿದಾಗ ಅದು ತಮಿಳುನಾಡಿನಲ್ಲಿ ಲೊಕೇಟ್ ಆಗ್ತಿರುತ್ತೆ. ತಕ್ಷಣವೇ ಗಿರಿ ಯಾರಿಗೂ ಗೊತ್ತಾಗದ ಹಾಗೆ ಅಡ್ರೆಸ್ ಅನ್ನ ಹುಡುಕಿಕೊಂಡು ಹೋಗ್ತಾನೆ. ಮನೆ ಒಳಗಡೆ ಹೋಗಿ ಎನ್ಕ್ವೈರಿ ಮಾಡಿದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಆ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದಿದ್ದು 2 ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ ಪಳನಿಸ್ವಾಮಿ ಎಂಬ ವ್ಯಕ್ತಿ. ಕಾರಣ ಏನು ಅಂತ ಕೇಳಿದ್ರೆ ಆತ ವ್ಯವಸಾಯದಲ್ಲಿ ಲಾಸ್ ಆಗಿತ್ತು ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಂತ ಅವನ ಹೆಂಡತಿ ಹೇಳ್ತಾಳೆ. ತಕ್ಷಣವೇ ಗಿರಿ ಒಬ್ಬ ಕಾನ್ಸ್ಟೇಬಲ್ ನ ಸಹಾಯದಿಂದ ಆ ಪಳನಿಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿಕೊಳ್ತಾನೆ. ಹಾಗೂ ಪಳನಿಸ್ವಾಮಿ ರೀತಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಬೇರೆಯವರ ಡೀಟೇಲ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡಿಕೊಳ್ತಾನೆ. ಹೀಗೆ ಗಿರಿ ಎಲ್ಲ ಕಡೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ಯಾರೋ ಒಬ್ರು ಇವನನ್ನ ಫಾಲೋ ಮಾಡ್ತಿರೋದನ್ನ ನಾವು ನೋಡ್ತೀವಿ. ಗಿರಿ ಕೂಡ ತನ್ನನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನನ್ನ ಹಿಡಿತಾನೆ. ನೋಡಿದ್ರೆ ಆ ಫಾಲೋ ಮಾಡ್ತಿರುವ ವ್ಯಕ್ತಿ ಮಣಿಯನ್. ನನ್ನನ್ನೇ ಯಾಕೆ ಫಾಲೋ ಮಾಡ್ತಿದ್ಯಾ ಅಂತ ಕೇಳಿದಾಗ ಆತ ಹೇಳೋದೇನಂದ್ರೆ, ನೀನು ಹೇಳಿದ ಹಾಗೆ ನಾನು ಕಸ್ಟಡಿಯಿಂದ ತಪ್ಪಿಸಿಕೊಂಡು ತಮಿಳುನಾಡಿಗೆ ಓಡಿ ಬಂದೆ. ಮೋಸ್ಟ್ಲಿ ನೀನು ನನ್ನನ್ನೇ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ಯಾ ಅಂದುಕೊಂಡು ನಿನ್ನನ್ನ ಫಾಲೋ ಮಾಡ್ತಿದ್ದೆ ಅಂತ ಹೇಳ್ತಾನೆ. ವಾಪಸ್ ಕೇರಳಕ್ಕೆ ಹೋಗಿ ಸೋಮನ್ನನ್ನ ಭೇಟಿ ಮಾಡ್ತಾನೆ. ಸರ್, ನಾನು ಅಂದುಕೊಂಡಷ್ಟು ಈ ಕೇಸ್ ಈಸಿ ಆಗಿಲ್ಲ. ನಮ್ಮ ಊರಲ್ಲಿ ಇಬ್ಬರು ಹೇಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾನು ಇದುವರೆಗೂ ಯಾರ್ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಅವರ ಕೇಸ್ಗಳ ಫೈಲ್ ಗಳನ್ನ ಚೆಕ್ ಮಾಡ್ತಿದ್ದಾಗ ಒಂದೆರಡು ಕಾಮನ್ ವಿಷಯಗಳನ್ನ ಅಬ್ಸರ್ವ್ ಮಾಡಿದೆ. ಅದೇನಂದ್ರೆ ಆತ್ಮಹತ್ಯೆ ಮಾಡಿಕೊಂಡಿರೋರು ಒಂದಲ್ಲ ಒಂದು ಪ್ರಾಬ್ಲಮ್ ನಲ್ಲಿದ್ರು. ಮೇನ್ ಆಗಿ ಎಲ್ಲ ವಿಕ್ಟಿಮ್ಸ್ ಗಳು ಕೂಡ ಸಾಲ ಮಾಡಿ ಅದನ್ನ ತೀರಿಸೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಿದ್ರು. ಹಾಗೂ ವಿಕ್ಟಿಮ್ಸ್ ಗಳಿಗೆ ಸಾಯೋದಕ್ಕೂ ಮುಂಚೆ ತಮ್ಮನ್ನ ಕೊಲೆ ಮಾಡ್ತಿರುವ ಆ ಕಿಲ್ಲರ್ ಯಾರು ಅಂತ ಮೊದಲೇ ಗೊತ್ತಿತ್ತು. ತಮಿಳುನಾಡು ಹಾಗೂ ಕೇರಳದ ಬಾರ್ಡರ್ ನ ಊರುಗಳಲ್ಲಿ ಪ್ರತಿ ತಿಂಗಳು ಯಾರಾದ್ರೂ ಒಬ್ರು ಇದೇ ರೀತಿ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಮತ್ತೊಂದು ಕಡೆ ತಂಬಿ ಹೋಟೆಲ್ ನಲ್ಲಿ ಕೂತು ಅಲ್ಲಿದ್ದ ಜನಗಳಿಗೆ ಹೀಗೆ ಹೇಳ್ತಾನೆ, ನನ್ನ ಮನೆಯಲ್ಲಿ ನಾಯಿ ಇದೆ, ಆ ಕಳ್ಳ ನನ್ನ ಮನೆಯಲ್ಲಿ ಕಳ್ಳತನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಚಾಲೆಂಜ್ ಮಾಡ್ತಾನೆ. ಇನ್ನೇನಿದೆ, ಈಗ ಗಿರಿಗೆ ಮತ್ತೆ ಈಗೋ ಹರ್ಟ್ ಆಗಿ ಅದೇ ದಿನ ರಾತ್ರಿ ತಂಬಿಯ ಮನೆಗೆ ಹೋಗಿ ಕಳ್ಳತನ ಮಾಡೇ ಬಿಡ್ತಾನೆ. ವಾಪಸ್ ಮನೆಗೆ ಬರ್ತಿರುವಾಗ ರಾಮಸ್ವಾಮಿಯ ಕೊಲೆಯಾದಾಗ ಅವನ ಮನೆಯ ಹೊರಗಡೆ ಒಂದು ವ್ಯಾನ್ ನಿಂತಿತ್ತಲ್ವಾ. ಅದೇ ವ್ಯಾನ್ ಈಗ ತನ್ನನ್ನ ಫಾಲೋ ಮಾಡ್ತಿರೋದನ್ನ ಗಮನಿಸ್ತಾನೆ. ತಕ್ಷಣವೇ ಅದರ ಒಳಗಡೆ ಇರುವ ವ್ಯಕ್ತಿಯನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಕೊನೆಗೂ ಆ ವ್ಯಕ್ತಿ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಊರ ಕೆರೆಯ ಬಳಿ ಒಬ್ಬಳು ಮಹಿಳೆಯ ಡೆಡ್ ಬಾಡಿ ಬಿದ್ದಿರುತ್ತೆ. ಇದನ್ನ ನೋಡಿದ ಗಿರಿ ಹಾಗೂ ಆ ಊರಿನ ಜನಗಳು ಶಾಕ್ ಆಗ್ತಾರೆ. ಈಗ ಗಿರಿಗೆ ತನ್ನ ಸುತ್ತಮುತ್ತ ಏನ್ ನಡೀತಿದೆ ಅಂತ ತುಂಬಾನೇ ತಲೆ ಕೆಡುತ್ತೆ. ತಾನು ಇದುವರೆಗೂ ಕಲೆಕ್ಟ್ ಮಾಡಿಕೊಂಡಿರುವ ವಿಕ್ಟಿಮ್ಸ್ ಗಳ ಡೀಟೇಲ್ಸ್ ಗಳನ್ನ ಮೊದಲಿನಿಂದ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಚೆಕ್ ಮಾಡಿದಾಗ ಗಿರಿಗೆ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಇದುವರೆಗೂ ಯಾವ್ಯಾವ ವಿಕ್ಟಿಮ್ ಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಅಮಾವಾಸ್ಯ ದಿನವೇ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ತಕ್ಷಣವೇ ಗಿರಿ ಹಾಗೂ ಸೋಮನ್ ಆಫೀಸರ್ ಸುಕುಮಾರ್ನನ್ನ ಮೀಟ್ ಮಾಡಿ ಇವೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಮೂವರು ಹೀಗೆ ಡಿಸ್ಕಸ್ ಮಾಡುತ್ತಿರುವಾಗಲೇ ಹಿಂದಿನ ದಿನ ಸತ್ತಿದ್ದ ಆ ಮಹಿಳೆಯ ಬ್ಯಾಗ್ ನಿಂದ ಒಂದು ರೀತಿಯ ವಾಸನೆ ಬರ್ತಿರುತ್ತೆ. ಆ ಬ್ಯಾಗ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದರ ಒಳಗಡೆ ಒಂದಷ್ಟು ಪೂಜೆಯ ಸಾಮಗ್ರಿಗಳು ಇರುತ್ತೆ. ಜೊತೆಗೆ ಆ ಪೂಜಾ ಸಾಮಗ್ರಿಗಳ ಲಿಸ್ಟ್ ಇದ್ದ ಪೇಪರ್ ನಿಂದ ಸಿಮಿಲರ್ ವಾಸನೆ ಬರ್ತಿರುತ್ತೆ. ಅಂದ್ರೆ ಇದುವರೆಗೂ ಯಾರ್ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅವರ ಬಳಿ ಕೂಡ ಸಿಮಿಲರ್ ವಾಸನೆಯನ್ನ ಗಿರಿ ಅಬ್ಸರ್ವ್ ಮಾಡಿರ್ತಾನೆ. ತಕ್ಷಣವೇ ಗಿರಿ ವಿಕ್ಟಿಮ್ಸ್ ಗಳ ಮನೆಗೆ ಹೋಗಿ ಅವರ ಫ್ಯಾಮಿಲಿ ಮೆಂಬರ್ಸ್ ಗಳನ್ನ ಎನ್ಕ್ವೈರಿ
ಮಾಡಿದಾಗ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದ್ರೆ ಯಾರ್ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಸಾಯೋದಕ್ಕೂ ಮುಂಚೆ ಒಂದು ಪೂಜೆಯನ್ನ ಮಾಡ್ತಿರ್ತಾರೆ. ಆದ್ರೆ ಆ ಪೂಜೆ ಯಾವ್ದೋ ಅದರ ಹೆಸರೇನು ಅಂತ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಗೊತ್ತಿರೋದಿಲ್ಲ. ತಕ್ಷಣವೇ ಗಿರಿ ಆ ಪೂಜಾ ಸಾಮಗ್ರಿಗಳ ಲಿಸ್ಟ್ ಇದ್ದ ಆ ಪೇಪರ್ ಅನ್ನ ತೆಗೆದುಕೊಂಡು ಒಬ್ಬ ಸ್ವಾಮೀಜಿ ಬಳಿ ಬರ್ತಾನೆ. ಈ ರೀತಿಯ ಪೂಜಾ ಸಾಮಗ್ರಿಗಳನ್ನ ಯಾವ ಪೂಜೆಯಲ್ಲಿ ಬಳಸಲಾಗುತ್ತೆ ಅಂತ ಕೇಳಿದಾಗ ಆ ಪೂಜಾರಿ ಆ ಲಿಸ್ಟ್ ಅನ್ನ ನೋಡಿ ಒಂದೇ ಸರಿ ಶಾಕ್ ಆಗಿ ಬಿಡ್ತಾನೆ. ಗಿರಿ ಆ ಲಿಸ್ಟ್ ಅಲ್ಲಿರುವ ಪೂಜಾ ಸಾಮಗ್ರಿಗಳನ್ನ ಹಿಂದಿನ ಕಾಲದಲ್ಲಿ ಒಂದು ತಾಂತ್ರಿಕ ಪೂಜೆಗಾಗಿ ಬಳಸ್ತಿದ್ರು. ನನ್ನ ಪ್ರಕಾರ ಯಾರ್ಯಾರು ಈ ಪೂಜೆಯನ್ನ ಮಾಡೋದಕ್ಕೆ ಅಂತ ಹೋಗಿದ್ರು ಅವರೆಲ್ಲ ಸತ್ತಿದ್ದಾರೆ ಅನ್ಸುತ್ತೆ. ಈ ಪೂಜೆಯನ್ನ ಮಾಡಿಸುವ ತಾಂತ್ರಿಕರು ಮೊದಲಿಗೆ ವಿಕ್ಟಿಮ್ಸ್ ಗಳನ್ನ ಟಾರ್ಗೆಟ್ ಮಾಡ್ತಾರೆ. ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ ಅಂತ ಹೇಳಿ ಅವರನ್ನ ಪೂಜೆಗೆ ಕರೆಸ್ತಾರೆ. ನಂತರ ವಿಕ್ಟಿಮ್ಸ್ ಗಳ ನರಬಲಿ ಕೊಟ್ಟು ಅವರ ಆತ್ಮಗಳನ್ನ ಕಲೆಕ್ಟ್ ಮಾಡಿಕೊಳ್ತಾರೆ. ಇದರಿಂದಾಗಿ ತಮಗೆ ಅಪಾರ ಸಂಪತ್ತು, ಯಶಸ್ಸು ಹಾಗೂ ಅಮರರಾಗ್ತಿವಿ ಅಂತ ತಾಂತ್ರಿಕರು ನಂಬ್ತಾರೆ. ಈ ರೀತಿಯ ಪೂಜೆಗಳನ್ನ ನನಗೆ ಗೊತ್ತಿರುವ ಹಾಗೆ ಇಲ್ಲಿ ಸುತ್ತಮುತ್ತ ಎಲ್ಲೂ ಕೂಡ ಮಾಡೋದಿಲ್ಲ. ಆದ್ರೆ ಕೇರಳ ತಮಿಳುನಾಡಿನ ಬಾರ್ಡರ್ ನಲ್ಲಿ ಒಂದು ಅರಣ್ಯ ಪ್ರದೇಶವಿದೆ. ಆ ಕಾಡಿನ ಒಳಗಡೆ ಬುಡಕಟ್ಟು ಜನಾಂಗದವರು ಆರಾಧನೆ ಮಾಡುವ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಈ ಹಿಂದೆ ಈ ರೀತಿಯ ತಾಂತ್ರಿಕ ಪೂಜೆಗಳನ್ನ ಮಾಡ್ತಿದ್ರಂತೆ. ಆ ದೇವಸ್ಥಾನ ಎಲ್ಲಿದೆ ಅಂತ ಒಂದು ಗ್ರಂಥದಲ್ಲಿ ಬರೆಯಲಾಗಿತ್ತು. ಆದ್ರೆ ಹಲವು ವರ್ಷಗಳ ಹಿಂದೆ ನನ್ನ ಶಿಷ್ಯ ಒಬ್ಬ ಅದನ್ನ ತುಂಬಾನೇ ಓದ್ತಿದ್ದ. ಅವನ ಮೇಲೆ ನನಗೆ ಅನುಮಾನ ಬಂದು ಅವನನ್ನ ನನ್ನ ಆಶ್ರಮದಿಂದ ಓಡಿಸಿಬಿಟ್ಟೆ. ಆದ್ರೆ ನಂತರವೇ ಗೊತ್ತಾಗಿದ್ದು ಆತ ಆ ಗ್ರಂಥವನ್ನ ಕೂಡ ತನ್ನ ಜೊತೆ ತೆಗೆದುಕೊಂಡು ಹೋಗಿದ್ದಾನೆ ಅಂತ. ಇವರು ಹೇಳಿದ್ದನ್ನ ಕೇಳಿದ ಗಿರಿಗೆ ತಮ್ಮ ಊರಿನ ಪೂಜಾರಿಯಾಗಿರುವ ರಾಘವನ್ ಮೇಲೆ ಅನುಮಾನ ಬರುತ್ತೆ. ತಕ್ಷಣವೇ ಆ ಪೇಪರ್ ಅನ್ನ ತೆಗೆದುಕೊಂಡು ಹೋಗಿ ಅವನ ಕೈಗೆ ಕೊಟ್ಟು ಆತನ ಎಕ್ಸ್ಪ್ರೆಷನ್ ಅನ್ನ ಚೆಕ್ ಮಾಡ್ತಾನೆ. ಆದ್ರೆ ರಾಘವನ್ಗೆ ನೋಡಿದ್ರೆ ಆ ಪೂಜೆ ಯಾವ್ದು ಅಂತಾನೆ ಗೊತ್ತಿರೋದಿಲ್ಲ. ನಂತರ ಲಕ್ಷ್ಮಿಯ ತಂದೆ ಮನೋಹರ್ ಬಳಿ ಹೋಗಿ ಈ ಪೂಜೆ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಲಕ್ಷ್ಮಿಯ ತಂದೆ ಹೇಳ್ತಾನೆ, ಗಿರಿ ನೀನು ಸರಿಯಾದ ಸಮಯಕ್ಕೇನೆ ಬಂದಿದ್ಯಾ. ನಮ್ಮ ಮನೆಗೆ ಕುರುಪ್ ಸ್ವಾಮಿ ಬಂದಿದ್ದಾರೆ. ಅವರಿಗೇನಾದ್ರೂ ಈ ಪೂಜೆ ಬಗ್ಗೆ ಗೊತ್ತಿದ್ಯಾ ವಿಚಾರಿಸು ಅಂತ ಕರೆದುಕೊಂಡು ಹೋಗ್ತಾನೆ. ಆ ಪೂಜೆಯ ಸಾಮಗ್ರಿಗಳನ್ನ ನೋಡಿದ ಕುರುಪ್ ಸ್ವಾಮಿಗೂ ಕೂಡ ಏನೋ ಅರ್ಥನೇ ಆಗೋದಿಲ್ಲ. ಆದ್ರೆ ಚಿತ್ರದಲ್ಲಿ ಈಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಗಿರಿ ಡೆಡ್ ಬಾಡಿಗಳ ಬಳಿಗೆ ಹೋಗಿದ್ದಾಗ ಅವನಿಗೆ ಒಂದು ವಾಸನೆ ಬರ್ತಿತ್ತಲ್ವಾ, ಸೇಮ್ ಅದೇ ವಾಸನೆ ಈಗ ಕುರುಪ್ ಸ್ವಾಮಿಯ ಬಳಿ ಕೂಡ ಬರುತ್ತೆ. ಈಗ ಗಿರಿಗೆ ಮತ್ತಷ್ಟು ಅನುಮಾನ ಬಂದು ಆದಿವಾಸಿಗಳು ಪೂಜೆ ಮಾಡ್ತಿದ್ದ ಆ ದೇವಸ್ಥಾನ ಎಲ್ಲಿದೆ ಅಂತ ಕಷ್ಟಪಟ್ಟು ಪತ್ತೆ ಮಾಡ್ತಾನೆ. ಅದೇ ದಿನ ಅಮಾವಾಸ್ಯೆ ಆಗಿದ್ದ ಕಾರಣ ಖಂಡಿತ ಇವತ್ತು ಕೂಡ ಯಾರಾದ್ರೂ ಸಾಯ್ತಾರೆ ಅಂತ ಗಿರಿಗೆ ಕನ್ಫರ್ಮ್ ಆಗುತ್ತೆ. ತಕ್ಷಣವೇ ಕಾಡಿನ ಒಳಗಡೆ ಇರುವ ಆ ದೇವಸ್ಥಾನವನ್ನ ಹುಡುಕಿಕೊಂಡು ಹೊರಡ್ತಾನೆ. ಕೊನೆಗೂ ತುಂಬಾ ಹೊತ್ತು ಹುಡುಕಾಡಿದ ನಂತರ ಆ ದೇವಸ್ಥಾನ ಸಿಗುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಕುರುಪ್ ಸ್ವಾಮಿ ಲಕ್ಷ್ಮಿಯ ಕತ್ತಿಗೆ ಹಗ್ಗವನ್ನ ಹಾಕಿ ಆಕೆಯನ್ನ ಬಲಿ ಕೊಡೋದಕ್ಕೆ ಪೂಜೆಯನ್ನ ಮಾಡ್ತಿರ್ತಾನೆ. ತಕ್ಷಣವೇ ಪ್ರಜ್ಞೆ ತಪ್ಪಿದ ಲಕ್ಷ್ಮಿಯನ್ನ ಕಾಪಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಹಿಂದಿನಿಂದ ಬಂದ ಕುರುಪ್ ಸ್ವಾಮಿ ಇವನ ಮೇಲೆ ಅಟ್ಯಾಕ್ ಮಾಡಿ ಪ್ರಜ್ಞೆ ತಪ್ಪಿಸಿ ಬಿಡ್ತಾನೆ. ಗಿರಿಗೆ ಎಚ್ಚರವಾದಾಗ ನೋಡಿದ್ರೆ ಶಾಕಿಂಗ್ಲಿ ಆ ಕುರುಪ್ ಸ್ವಾಮಿ ಇವನ ಕತ್ತಿಗೆ ಹಗ್ಗವನ್ನ ಹಾಕಿರ್ತಾನೆ. ಗಿರಿಗೆ ಶಾಕ್ ಆಗಿ ಇಲ್ಲೇನಾಗ್ತಿದೆ ಅಂತ ನೋಡ್ತಿರುವಾಗ ಚಿತ್ರದ ಅಲ್ಟಿಮೇಟ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಈ ಕುರುಪ್ ಸ್ವಾಮಿಯ ಜೊತೆ ಲಕ್ಷ್ಮಿ ಕೂಡ ಈ ಬಲಿಗಳನ್ನ ಕೊಡುವ ತಾಂತ್ರಿಕ ಪೂಜೆಗಳನ್ನ ಮಾಡ್ತಿರ್ತಾಳೆ. ಈ ಕುರುಪ್ ಸ್ವಾಮಿ ನಗುತ್ತಾ, ನೀನು ಆ ದಿನ ರಾಮಸ್ವಾಮಿ ಮನೆಗೆ ಕಳ್ಳತನ ಮಾಡೋದಕ್ಕೆ ಅಂತ ಹೋಗಿದ್ದಾಗ ನಾನು ನಿನ್ನನ್ನ ನೋಡಿದ್ದೆ. ನೀನು ನಮ್ಮ ತಂಟೆಗೆ ಬಾರದೇ ಇದ್ರೆ ನಿನಗೆ ಏನು ಕೂಡ ತೊಂದರೆ ಮಾಡೋದು ಬೇಡ ಅಂತ ಅಂದುಕೊಂಡಿದ್ವಿ. ಆದ್ರೆ ನೀನ್ ನೋಡಿದ್ರೆ ಎಲ್ಲ ವಿಕ್ಟಿಮ್ಸ್ ಗಳ ಮನೆಗೆ ಹೋಗಿ ನಮ್ಮನ್ನ ಕಂಡುಹಿಡಿಯೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಆಗಲೇ ನಾನು ಹಾಗೂ ಲಕ್ಷ್ಮಿ ಡಿಸೈಡ್ ಮಾಡಿದ್ವಿ ನಿನ್ನನ್ನ ಈ ಪೂಜೆಗೆ ಬಲಿ ಕೊಡ್ಬೇಕು ಅಂತ. ಹಾಗೂ ನಿನಗೆ ಇನ್ನೊಂದು ವಿಷಯ ಗೊತ್ತಾ, ನೀನು ಮದುವೆ ಆಗ್ಬೇಕು ಅಂತ ಅಂದುಕೊಂಡಿರುವ ಲಕ್ಷ್ಮಿ ಹುಡುಗಿ ಅಲ್ಲ, ಆಕೆ ಒಬ್ಬಳು ಟ್ರಾನ್ಸ್ಜೆಂಡರ್ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಗಿರಿಗೆ ತುಂಬಾನೇ ಶಾಕ್ ಆಗುತ್ತೆ. ಸ್ನೇಹಿತರೆ, ಈ ಲಕ್ಷ್ಮಿ ಒಬ್ಬಳು ಟ್ರಾನ್ಸ್ಜೆಂಡರ್ ಅಂದ್ರೆ ಅರ್ಧ ಹೆಣ್ಣು ಅರ್ಧ ಗಂಡಾಗಿರ್ತಾಳೆ ಅಲ್ಪ. ಇಂಥವರು ಮಾಡುವ ಪೂಜೆಗಳು ಫಲಿಸುತ್ತೆ ಅಂತ ಆ ಕುರುಪ್ ಸ್ವಾಮಿ ಈಕೆ ಕೈಯಿಂದ ಬಲಿಗಳನ್ನ ಕೊಡಿಸಿ ತಾಂತ್ರಿಕ ಪೂಜೆಗಳನ್ನ ಮಾಡಿಸ್ತಿರ್ತಾನೆ. ಈ ವಿಷಯ ಖುದ್ದು ಲಕ್ಷ್ಮಿಯ ಫ್ಯಾಮಿಲಿಗೂ ಕೂಡ ಗೊತ್ತಿರೋದಿಲ್ಲ. ಈ ಲಕ್ಷ್ಮಿ ಒಬ್ಬಳು ಟ್ರಾನ್ಸ್ಜೆಂಡರ್ ಆಗಿದ್ದ ಕಾರಣ ಆಕೆ ಮನೆಯವರು ಇದುವರೆಗೂ ಆಕೆಗೆ ಮದುವೆ ಮಾಡೋದಕ್ಕೇನೆ ಪ್ರಯತ್ನ ಪಟ್ಟಿರೋದಿಲ್ಲ. ಸ್ನೇಹಿತರೆ, ಈ ಲಕ್ಷ್ಮಿ ಹಾಗೂ ಕುರುಪ್ ಸ್ವಾಮಿ ಯಾವ ವಿಕ್ಟಿಮ್ಗಳು ಕಷ್ಟದಲ್ಲಿರ್ತಾರೋ ಅವರನ್ನೇ ಟಾರ್ಗೆಟ್ ಮಾಡ್ತಿರ್ತಾರೆ. ಅವರನ್ನ ಬಲಿ ಕೊಟ್ಟು ಆತ್ಮಗಳನ್ನ ಕಲೆಕ್ಟ್ ಮಾಡಿಕೊಂಡ ನಂತರ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ರೀತಿ ಸ್ಟೇಜ್ ಮಾಡ್ತಿರ್ತಾರೆ. ಎಲ್ಲರೂ ಕಷ್ಟದ ಕಾರಣಕ್ಕೇನೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂದುಕೊಂಡು ಸುಮ್ಮನಾಗ್ತಿರ್ತಾರೆ. ಈಗ ಗಿರಿ ಒಂದು ಪ್ಲಾನ್ ಮಾಡಿ ತನ್ನ ಬಳಿಯಿದ್ದ ಒಂದು ಬ್ಲೇಡ್ ನಿಂದ ತನಗೆ ಕಟ್ಟಿದ್ದ ಹಗ್ಗಗಳನ್ನ ಕತ್ತರಿಸುತ್ತಾನೆ. ಇದನ್ನ ನೋಡಿದ ಆ ಸ್ವಾಮಿ ಗಿರಿಯ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ತುಂಬಾ ಹೊತ್ತು ಫೈಟ್ ಮಾಡಿದ ನಂತರ ಗಿರಿ ಕೊನೆಗೂ ಆ ಸ್ವಾಮಿಯನ್ನ ಸಾಯಿಸಿ ಬಿಡ್ತಾನೆ. ನಂತರ ಲಕ್ಷ್ಮಿಯನ್ನ ಕರೆದುಕೊಂಡು ಹೋಗಿ ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾನೆ. ಕ್ಲೈಮ್ಯಾಕ್ಸ್ ನಲ್ಲಿ ಗಿರಿಗೆ ಸಿಬಿಐ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.